ಪಾಕಿಸ್ತಾನ ಬೆನ್ನಿಗೆ ನಿಂತಹ ಡ್ರ್ಯಾಗನ್ ರಾಷ್ಟ್ರ ಚೈನಾ. ಪಾಕಿಸ್ತಾನಕ್ಕೆ ಚೈನಾದಿಂದ ಅತ್ಯಾಧುನಿಕ ಯುದ್ಧ ಟ್ಯಾಂಕರ್ ರವಾನೆಯಾಗಿದೆ. VT-4 ಯುದ್ಧ ಟ್ಯಾಂಕರ್ ನೀಡೋದಕ್ಕೆ ಚೈನಾ ಮುಂದಾಗಿದೆ. ಯುದ್ಧದ ಹೊಸ್ತಿಲಲ್ಲಿ ಪಾಕ್ಗೆ ನೆರವು ನೀಡೋದಕ್ಕೆ ಚೀನಾ ಮುಂದಾಗಿದೆ. ಚೀನಾದಿಂದ ಈ ಟ್ಯಾಂಕರ್ ಈಗಾಗಲೇ ಹಲವು ದೇಶಗಳಿಗೂ ಕೂಡ ರಫ್ತಾಗಿದೆ. ಅಂದರೆ ಚೀನಾ ಜೊತೆ ಯಾವೆಲ್ಲ ದೇಶಗಳು ಒಳ್ಳೆ ಸಂಬಂಧವನ್ನ ಇಟ್ಕೊಂಡಿದ್ದಾವು, ಸೊ ಆ ಎಲ್ಲ ದೇಶಗಳಿಗೆ VT-4 ಯುದ್ಧ ಟ್ಯಾಂಕರ್ ಅನ್ನ ಚೀನಾ ಕೊಟ್ಟಿದೆ. ಆ ದೇಶಗಳು ನೈಜೀರಿಯಾ, ಥೈಲ್ಯಾಂಡ್ ಸೇರಿ ಬೇರೆ ಬೇರೆ ದೇಶಗಳಿಗೆ ರಫ್ತಾಗಿದೆ. ಈಗ ಪಾಕಿಸ್ತಾನಕ್ಕೆ ಕೊಡೋದಕ್ಕೆ ಚೈನಾ ಮುಂದಾಗಿದೆ. ಮತ್ತೊಂದು ನಾವೆಲ್ಲರೂ ಕೂಡ ಗಮನಿಸಬೇಕಾಗಿರುವಂತಹ ಅಂಶ ಅಂತಂದ್ರೆ ಅದು ಅಣು ಬಾಂಬ್ ಆಗಿರಬಹುದು ಅಥವಾ ಯುದ್ಧದ ವೆಪನ್ಗಳಾಗಿರಬಹುದು, ಈ ಫೈಟರ್ ಜೆಟ್ಸ್ಗಳಾಗಿರಬಹುದು. ಚೈನಾ ಹತ್ರ ಏನೇ ಇದ್ರೂ ಕೂಡ ಚೈನಾ ಬಹಿರಂಗವಾಗಿ ಯಾವತ್ತೂ ಕೂಡ ಯುದ್ಧ ಮಾಡಿರುವಂತಹ ಇತಿಹಾಸ ಇಲ್ಲ. ಅದು ಭಾರತದ ಮೇಲಂತೂ ಯುದ್ಧ ಮಾಡಿರುವಂತಹ ಸಾಕ್ಷಿಗಳು ಇಲ್ಲ. ಗಡಿಯಲ್ಲಿ ಅವಾಗವಾಗ ಏನೇ ಖ್ಯಾತೆ ತೆಗೆದ್ರೂ ಕೂಡ ಯುದ್ಧ ಮಾಡಿ ಆ ಭಾಗದ ಅಂದ್ರೆ ಚೈನಾದ ಸೈನಿಕರಿಗೆ ಎಕ್ಸ್ಪೀರಿಯನ್ಸ್ ಇಲ್ಲ. ಹೇಗಿದ್ರೂ ಕೂಡ ಪಾಕಿಸ್ತಾನ ಯಾವಾಗೆಲ್ಲ ಭಾರತದ ಜೊತೆ ಖ್ಯಾತೆ ತೆಗೆಯುತ್ತೆ, ಯಾವಾಗೆಲ್ಲ ಭಾರತ ಪಾಕಿಸ್ತಾನದ ಮೇಲೆ ಯುದ್ಧ ಮಾಡಬಹುದು ಅನ್ನುವ ಸಿಚುವೇಶನ್ ನಿರ್ಮಾಣವಾಗುತ್ತೆ, ಅವಾಗೆಲ್ಲ ಚೈನಾ ಸಪೋರ್ಟ್ ಮಾಡ್ತಾನೆ ಬಂದಿರುತ್ತೆ. ಈ ಬಗ್ಗೆ VT-4 ನ ವಿಶೇಷತೆ ಏನು, ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ನಮ್ಮ ಕರೆಸ್ಪಾಂಡೆಂಟ್ ಜಗದೀಶ್ ನೀಡ್ತಾ ಹೋಗ್ತಾರೆ. ಜಗದೀಶ್, ಈಗ ಚೈನಾ VT-4 ಟ್ಯಾಂಕರ್ ಅನ್ನ ಪಾಕಿಸ್ತಾನಕ್ಕೆ ಕೊಡೋದಕ್ಕೆ ಮುಂದಾಗಿದೆ. ಸೊ ಇದರ ಸ್ಪೆಷಾಲಿಟಿ ಏನು, ಡೀಟೇಲ್ಸ್ ನೀಡ್ತಾ ಹೋಗೋದಾದ್ರೆ? ಸಭಾ, ಯಾವುದೇ ಒಂದು ದೇಶಕ್ಕೆ ಯುದ್ಧ ಮಾಡಬೇಕು ಅಂತಂದ್ರೆ ಮೊದಲು ಬೇಕಾಗಿರುವಂತದ್ದು ಯುದ್ಧದ ಟ್ಯಾಂಕರ್. ಯುದ್ಧದ ಟ್ಯಾಂಕರ್ ಎಷ್ಟು ಪ್ರಾಮುಖ್ಯತೆಯನ್ನು ಪಡ್ಕೊಳ್ಳುತ್ತೆ ಅಂದ್ರೆ, ಫಾರ್ ಎಕ್ಸಾಂಪಲ್ ಕಾರ್ಗಿಲ್ ಯುದ್ಧದ ಸಂದರ್ಭದಲ್ಲಿ ಭಾರತ ಮತ್ತೆ ಪಾಕಿಸ್ತಾನದ ಸಂದರ್ಭದಲ್ಲಿ ಯುದ್ಧದ ಟ್ಯಾಂಕರ್ ಅವಶ್ಯಕತೆ ಮತ್ತೆ ಯುದ್ಧದ ಟ್ಯಾಂಕರ್ನ ಪಾರುಪತ್ಯನೆ ದೊಡ್ಡ ಮಟ್ಟದಲ್ಲಿ ಅಲ್ಲಿ ಇಂಪಾರ್ಟೆಂಟ್ ಆಗಿರುವಂತದ್ದು. ಅದೇ ಕಾರಣಕ್ಕಾಗಿ ಈಗ ಚೀನಾ ಏನಂತಂದ್ರೆ ಪಾಕಿಸ್ತಾನಕ್ಕೆ ಮತ್ತೆ ಯುದ್ಧದ ಟ್ಯಾಂಕರ್ಗಳನ್ನು ಕೊಡುವಂತಹ ಕೆಲಸವನ್ನ ಮಾಡ್ತಾ ಇದೆ. ಅದು ಏನಂದ್ರೆ ಅಡ್ವಾನ್ಸ್ VT-4 ಟ್ಯಾಂಕರ್ ಅನ್ನುವಂಥದ್ದು. ಈ VT-4 ಟ್ಯಾಂಕರ್ನ ವಿಶೇಷತೆ ಏನು ಅಂತ ನೋಡ್ತಾ ಹೋದ್ರೆ, ಇದು ಏನಂದ್ರೆ ಫೈರ್ ಡಿಫೆನ್ಸ್ ಸಿಸ್ಟಮ್ ಅನ್ನು ಏನು ಇರುವಂತದ್ದು. ಇದರಲ್ಲಿ ಅಂದ್ರೆ ಯಾವುದೇ ಕಾರಣಕ್ಕೂ ಸಹಿತ ಏಕಕಾಲಕ್ಕೆ ದಾಳಿಯನ್ನು ಆದಂತಹ ಸಂದರ್ಭದಲ್ಲಿ ಸಣ್ಣ ಪ್ರಮಾಣದಲ್ಲಿ ಏನಾದರೂ ಒಂದು ಭಾಗದಲ್ಲಿ ಏನಾದರೂ ಬೆಂಕಿ ತಗುಲ್ಕೊಂಡಿದ್ದೆ ಆದ್ರೆ ಅದು ಪೂರ್ತಿಯಾಗಿ ಟ್ಯಾಂಕರ್ಗೆ ಬೆಂಕಿ ತಗುಲುವಂತಹ ಸಾಧ್ಯತೆಗಳು ತೀರಾ ವಿರಳ ಆಗಿರುವಂತದ್ದು. ಮತ್ತೆ ಇದರ ಸ್ಪೀಡ್ ಏನಿದೆ ಅಂದ್ರೆ, ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಹೋಗಬೇಕು ಅಂತಂದ್ರೆ ಸಾಮಾನ್ಯವಾಗಿ ಈ ಯುದ್ಧದ ಟ್ಯಾಂಕರ್ಗಳ ಸ್ಪೀಡ್ 45 ಕಿಲೋಮೀಟರ್ ಟು 60 ಕಿಲೋಮೀಟರ್ ಇಷ್ಟಿರುತ್ತೆ. ಆದ್ರೆ ಇದರ ಸ್ಪೀಡ್ 75 ಕಿಲೋಮೀಟರ್ ಏನಂದ್ರೆ ಸ್ಪೀಡ್ ಅನ್ನ ಮೂವ್ ಮಾಡುವಂತಹ ಕೆಪಾಸಿಟಿ ಇರುವಂತದ್ದು. ಮತ್ತೆ ಸ್ಪೆಷಲಿ ರಾತ್ರಿ ಹೊತ್ತು ಯುದ್ಧವನ್ನ ಮಾಡುವಂತಹ, ರಾತ್ರಿ ಹೊತ್ತು ಏನಂದ್ರೆ ಆಪರೇಷನ್ ಮಾಡುವಂತಹ ಕೆಪಾಸಿಟಿ ಈ ಒಂದು ಯುದ್ಧದ ಟ್ಯಾಂಕರ್ಗಳಿಗಿದೆ. ಮತ್ತೆ ಅದರ ಜೊತೆಗೆ ವಿಶೇಷವಾದಂತಹ ಅಡ್ವಾನ್ಸ್ ಟೆಕ್ನಾಲಜಿಯನ್ನ ಇದರಲ್ಲಿ ಬಳಸಲಾಗ್ತಾ ಇದೆ. ಮತ್ತೆ ಈ ಯುದ್ಧದ ಟ್ಯಾಂಕರ್ ನಲ್ಲಿ ಒಟ್ಟು 3 ಜನ ಆಪರೇಟರ್ಗಳನ್ನ ಕೂತ್ಕೊಂಡು ಆರಾಮಾಗಿ ಏನಂತಂದ್ರೆ ಯುದ್ಧವನ್ನ ಮಾಡೋದಕ್ಕೆ ಏನಂದ್ರೆ ಸರಾಗವಾಗಿ ಇರುವಂತಹ ಅಡ್ವಾನ್ಸ್ ಸಿಸ್ಟಮ್ ಅನ್ನ ಇಲ್ಲಿ ಬಳಸಲಾಗಿರುವಂತದ್ದು. ಮತ್ತೆ ಅದರ ಜೊತೆಗೆ ಏನಂದ್ರೆ ವಿಶೇಷವಾಗಿ ಏನಂದ್ರೆ ಆಧುನಿಕ ತಂತ್ರಜ್ಞಾನ, ಅದು ಏನಂದ್ರೆ ಆಟೋಮೆಟಿಕ್ ಆಧುನಿಕ ತಂತ್ರಜ್ಞಾನಗಳ ಮೂಲಕವಾಗಿ ಈ ಯುದ್ಧದ ಟ್ಯಾಂಕರ್ ನಿಂದ ನೇರವಾಗಿ ಎದುರಾಳಿಗಳ ಮೇಲೆ ದಾಳಿಯನ್ನ ಮಾಡೋದಕ್ಕೆ ಅವಕಾಶ ಇರುವಂತಹ ಒಂದು ವಿಶೇಷವಾದಂತಹ ಯುದ್ಧದ ಟ್ಯಾಂಕರ್. ಈ ಯುದ್ಧದ ಟ್ಯಾಂಕರ್ ಬಗ್ಗೆ ಏನಂದ್ರೆ ಬಹಳಷ್ಟು ಚರ್ಚೆಗಳು ನಡೀತಾ ಇದ್ವು. ಯಾಕಂದ್ರೆ ಚೀನಾ ಇಲ್ಲಿವರೆಗೂ ಸಹಿತ ಈ ಯುದ್ಧದ ಟ್ಯಾಂಕರ್ನ ಏನಂದ್ರೆ ಟ್ರಯಲ್ ಅನ್ನ ಬಹಳಷ್ಟು ಬಾರಿ ಅಂತಾರಾಷ್ಟ್ರೀಯ ಮಟ್ಟದ ಏನಂದ್ರೆ ವೇದಿಕೆಗಳಲ್ಲಿ ಮಾಡಿತ್ತು. ಮತ್ತೆ ಇದು ವಿಶೇಷ ಏನು ಅಂತಂದ್ರೆ, ಇಷ್ಟೊಂದು ಟೆಕ್ನಾಲಜಿ ಇರುವಂತಹ ಯುದ್ಧದ ಟ್ಯಾಂಕರ್ ಇದ್ರೂ ಸಹಿತ ತುಂಬಾ ಬೇರೆ ಟ್ಯಾಂಕರ್ಗಳಿಗೆ ಹೋಲಿಸ್ಕೊಂಡ್ರೆ ಕಡಿಮೆ ಬೆಲೆಯಲ್ಲಿ ಇರುವಂತಹ ಯುದ್ಧದ ಟ್ಯಾಂಕರ್ ಅನ್ನುವಂತಹ ಕಾರಣಕ್ಕಾಗಿ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇತ್ತು. 2018ರಲ್ಲಿ ಈ ಒಂದು ಯುದ್ಧದ ಟ್ಯಾಂಕರ್ ಅನ್ನ ಬೇರೆ ಬೇರೆ ದೇಶಕ್ಕೆ ಕೊಡೋ ಸಲುವಾಗಿ ಅಂದ್ರೆ ಚೀನಾ ಏನಂದ್ರೆ ಇದನ್ನ ಪ್ರೊಡಕ್ಷನ್ ಮಾಡುತ್ತೆ. ಅದಾದ್ಮೇಲೆ ಈಗ ಪಾಕಿಸ್ತಾನ ಆಗಿರ್ಬೋದು ಅಥವಾ ನೈಜೀರಿಯಾ ಆಗಿರ್ಬೋದು, ಅದಕ್ಕೆ ಜೊತೆಗೆ ಚೀನಾದ ಏನಂದ್ರೆ ಜೊತೆ ಸಂಬಂಧವನ್ನ ತುಂಬಾ ಚೆನ್ನಾಗಿ ಇಟ್ಕೊಂಡಿರ್ತಕ್ಕಂತಹ ದೇಶಗಳಿಗೆ ಯುದ್ಧದ ಟ್ಯಾಂಕರ್ಗಳನ್ನು ಕೊಡಲಾಗಿದೆ. ಮತ್ತೆ ಈ ಬಾರಿ ವಿಶೇಷ ಏನಂತಂದ್ರೆ, ಪಾಕಿಸ್ತಾನ ಭಾರತದ ಮೇಲೆ ಯುದ್ಧವನ್ನ ಮಾಡುವಂತಹ ಏನಂದ್ರೆ ಸಮೀಪದಲ್ಲಿರುವಂತಹ ಸಂದರ್ಭದಲ್ಲಿ ಈ VT-4 ಯುದ್ಧದ ಟ್ಯಾಂಕರ್ ಅನ್ನು ಕೊಟ್ಟಿರುವಂತಹ ಕಾರಣಕ್ಕಾಗಿ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇರುವಂತದ್ದು. ಮತ್ತೆ ಇದಕ್ಕೆ ಪರ್ಯಾಯವಾಗಿ ಭಾರತದ ಬಳಿಯೂ ಸಹಿತ ಇದಕ್ಕಿಂತ VT-4 ಗಿಂತನೂ ಅಡ್ವಾನ್ಸ್ ಟೆಕ್ನಾಲಜಿ ಇರುವಂತಹ ಯುದ್ಧದ ಟ್ಯಾಂಕರ್ಗಳಿದಾವೆ. ಹಾಗಾಗಿ ಯಾವುದೇ ಕಾರಣಕ್ಕೂ ಆತಂಕ ಪಡುವಂತಹ ಅವಶ್ಯಕತೆ ಇಲ್ಲ ಅನ್ನುವಂತಹ ಚರ್ಚೆಯು ಸಹಿತ ದೊಡ್ಡ ಮಟ್ಟದಲ್ಲಿ ನಡೀತಾ ಇರುವಂತದ್ದು. ಸಭಾ, ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.